ಎಸ್ ಮತ್ತೊಬ್ಬರು ನಟಿ ಇದ್ದಾರೆ ನಮ್ಮ ಜೊತೆಗೆ, ರಾಜ್ವಿ ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಈ ಕಿಡಿಗೇಡಿಗಳಿಗೆ ಸದ್ಯಕ್ಕಂತೂ ಈ ರೀತಿಯಾಗಿ ಅಂದರೆ ಯಾರೆಲ್ಲ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಫೇಕ್ ಡೀಪ್ಗಳನ್ನು, ಅಶ್ಲೀಲ ಮೆಸೇಜ್ಗಳನ್ನು, ವಿಡಿಯೋಗಳನ್ನು ಮಾಡಿಕೊಂಡು ತಮ್ಮ ಫಾಲೋವರ್ಸ್ಗಳನ್ನು ಹೆಚ್ಚಳ ಮಾಡ್ತಾ ಇರುವಂಥ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿ ಅಂತೂ ಆಗ್ತಾ ಇದೆ ಪೊಲೀಸ್ ಕಡೆಯಿಂದ. ಏನು ಹೇಳ್ತೀರಿ, ನಿಮಗೂ ಈ ರೀತಿ ಅನುಭವ ಆಗಿದೆಯಾ? ಆಕ್ಚುಲಿ ಆದಾಗ್ಲೇ ನಾನು ಅದನ್ನ ಇದು ಮಾಡಿದ್ದೀನಿ, ಇನ್ಸ್ಟಾಗೆ ನಾನು ಅದನ್ನ ಮೆನ್ಷನ್ ಮಾಡಿ ಇದೆಲ್ಲ ಮಾಡಿದಾಗ ರಿಸ್ಟ್ರಿಕ್ಟ್ ಆಗಿದೆ ಅಲ್ಲಿಗೆನೆ. ಬಟ್ ಏನಂದ್ರೆ ಅದು ತುಂಬಾ ಈಸಿಯಾಗಿ ಆಗುತ್ತೆ. ನಾವು ಅದು ಫಿಲಿಂ ಇಂಡಸ್ಟ್ರಿಯಲ್ಲಿ ಇದೀವಿ ಅಂತ ಅಂದಾಗ ಏನ್ ಹೇಳ್ತಾರೆ, ಇದೊಂಥರ ಅದ್ರ ಜೊತೆಲಿ ಇಂಡಸ್ಟ್ರಿಯಲ್ಲಿ ಇದೀವಿ ಅಂದ್ರೆ ಇದು ಅಟ್ಯಾಚ್ ಆಗಿ ಬಂದೇ ಬರುತ್ತೆ. ಈ ಟ್ರೋಲ್ ಮಾಡೋದು, ಕಾಂಟ್ರವರ್ಸೀಸ್ ಆಗಿರ್ಬೋದು ಆ ತರದ್ದು. ಬಟ್ ಏನಂದ್ರೆ ಇದು ಏನಿದೆ ಮುಂಚೆ ಆದ್ರೂ ಗೊತ್ತಾಗ್ಬಿಡೋದು, ಈಗ ಮಾಫ್ ಮಾಡಿದ್ದಾರೆ ಅಂತೆಲ್ಲ ಗೊತ್ತಾಗೋದು. ಬಟ್ ಇವಾಗ AI ತುಂಬಾನೇ ಅಡ್ವಾನ್ಸ್ ಆಗಿ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ನಮ್ಗೆ ಶಾಕ್ ಆಗೋ ಲೆವೆಲ್ಗೆ ಇದೆ, ಟು ಬಿ ಹಾನೆಸ್ಟ್. ಅದ್ರಲ್ಲಿ ಮೇನ್ ಆಗಿ ಗಂಡ್ಮಕ್ಳಿಗೆ ಇಷ್ಟು ಟ್ರೋಲ್ ಆಗಲ್ಲ, ಅಂಡ್ ಮಾಡೋದು ಕೂಡ ಗಂಡ್ಮಕ್ಳೇ ಜಾಸ್ತಿ ಅಂತ ನನ್ಗನ್ಸಿರೋದು. ಇವಾಗ ಈ ತರ ಎಲ್ಲ ಕೇಸಸ್ ಆದಾಗ ಹಿಡ್ದಾಗ ಅದ್ರಲ್ಲಿ ಹೆಣ್ಮಕ್ಳು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಗಂಡ್ಮಕ್ಳೇ ಈ ತರ ಮಾಡ್ತಾರೆ. ನಾನು ಎಲ್ಲಾನು ಜನರಲೈಸ್ ಮಾಡಿ ಮಾತಾಡ್ತಾ ಇಲ್ಲ, ಬಟ್ ಯಾಕೆ ಅನ್ನೋದೊಂದು, ಇದನ್ನೇ ಒಂದು ಫೀಮೇಲ್ ನ ಅಥವಾ ಒಂದು ಈ ಇಂಡಸ್ಟ್ರಿಯಲ್ಲಿ ಇರೋರ್ನ ಟಾರ್ಗೆಟ್ ಮಾಡಿ ಮಾಡೋದು ಏನಕ್ಕೆ ಅಂತ ನನ್ಗೆ ಅದೊಂದು ಬೇಜಾರಿದೆ. ಮೇಡಮ್ ಅವ್ರ, ಈ AI ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ತುಂಬಾ ಒಳ್ಳೊಳ್ಳೆ ವಿಷಯಗಳಿಗೆ ಉಪಯೋಗಿಸ್ಕೋಬಹುದು. ಅದನ್ನೆಲ್ಲ ಬಿಟ್ಟು ತುಂಬಾ ಎಜುಕೇಟೆಡ್ಸ್ ಮತ್ತೆ ಏನ್ ಹೇಳ್ತಾರೆ ಈ ತರ ಎಲ್ಲ ಆಕ್ಸೆಸ್ ಇರೋವಾಗ ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಬೋದಲ್ವಾ? ಯಾಕೆ ಈ ರೀತಿ ಒಬ್ಬರನ್ನ ಡಿಫೇಮ್ ಮಾಡೋದಿಕ್ಕೆ ಅಥವಾ ಒಬ್ಬರನ್ನ ಅವಮಾನ ಮಾಡೋದಿಕ್ಕೆ? ಅಥವಾ ಈಗ ನೋಡಿ, ಎಷ್ಟೊಂದ್ ಜನ ಆರ್ಟಿಸ್ಟ್ಗಳು ಅವರೇ ಹಾಕೊಂತಾರೆ ಬಿಕಿನಿಲಿ, ಅದು ಬೇರೆ. ಈಗ ಕೆಲವ್ರು ಹಾಕಿಲ್ಲ ಅಂದ್ರೆ ಅದು ಅವ್ರ ಪರ್ಸನಲ್ ಚಾಯ್ಸಸ್ ಆಗಿರುತ್ತೆ, ಅವ್ರಿಗೆ ಇಷ್ಟ ಇರಲ್ಲ. ಹಂಗಿದ್ದಾಗ ನೀವ್ ಈ ತರ ಮಾಫ್ ಮಾಡಿ ಹಾಕೋದು ಅವ್ರಿಗೆಲ್ಲೋ ಒಂದ್ ಕಡೆ ಹರ್ಟ್ ಆಗುತ್ತಲ್ವಾ? ಮತ್ತೆ ಅವ್ರನ್ನ ಫಾಲೋ ಮಾಡೋ ಫ್ಯಾನ್ಸಿಗೂ ಹರ್ಟ್ ಆಗುತ್ತೆ, ಅಂಡ್ ಅವ್ರ ಫ್ಯಾಮಿಲಿ ಅವ್ರಿಗೆ ಹರ್ಟ್ ಆಗುತ್ತೆ. ಇಷ್ಟೆಲ್ಲ ಮಾಡಿ ನೀವ್ ಏನ್ ಅದರಿಂದ ನೀವು ಪಡ್ಕೊಂಡ್ರಿ, ಹೋಗ್ಲಿ ಏನ್ ಪಡ್ಕೊಂಡ್ರಿ ಅಂತ ನೋಡಿದ್ರೆ ಏನಿಲ್ಲ. ಒಂದಷ್ಟು ಫಾಲೋವರ್ಸ್, ಆ ಫಾಲೋವರ್ಸ್ ಇಂದ ನಿಮ್ಗೆ ಏನಾಗುತ್ತೆ? ಏನೂ ಇಲ್ಲ. ನಿಮ್ಮಲ್ಲಿ ಇರುವಂತ ನಾಲೆಜ್ ನ ಈ ತರ ವೇಸ್ಟ್ ಯಾಕೆ ಮಾಡ್ತಾ ಇದ್ರೆ, ಈ ತರ ಅನ್ನೆಸೆಸರಿ ವಿಷಯಕ್ಕೆ ಯಾಕೆ ಉಪಯೋಗಿಸ್ತೀರಾ ಅಂತ ಅಷ್ಟೇ ನನ್ಗೆ ಕ್ವಶನ್. ಎಸ್, ಓಕೆ, ಥ್ಯಾಂಕ್ ಯು ಮೇಡಮ್, PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಅಂತೂ ಇಂತೂ ಪೊಲೀಸರು ಎಚ್ಚೆತ್ಕೊಂಡು ಅಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮ ಅಂತೂ ಆಗ್ತಾ ಇದೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಕಿಡಿಗೇಡಿಗಳು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಏನು ಬೇಕಾದರೂ ಮಾಡಬಹುದು ಅಂತ ಬಂಡ ಧೈರ್ಯ ಇರುತ್ತಲ್ಲ, ಅದು ಹಂಗೆ ಆಗೋದಿಲ್ಲ. ಎಲ್ಲ ತಂತ್ರಜ್ಞಾನ ಇದೆ, ನೀವು ಎಲ್ಲಿ ಇದ್ರೂ ಕೂಡ ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ. ಏನೇ ಮಾಡಿದರೂ ಕೂಡ ನೀವು ಸಿಕ್ಕಾಕೊಳ್ತೀರಿ. ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ನಿಮ್ಮ ವ್ಯೂವರ್ಸ್ ಅಥವಾ ಫಾಲೋವರ್ಸ್ಗೋಸ್ಕರ ಇನ್ನೊಬ್ಬರ ಒಂದು ಫೋಟೋವನ್ನು ಬಳಸಿ ಈ ರೀತಿಯಾಗಿ ಹೀನಾಯವಾಗಿ ತೋರಿಸೋದು ಸರಿಯಲ್ಲ, ಅದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ಈ ರೀತಿಯ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಲಿ, ಆ್ಯಂಡ್ ಪೊಲೀಸರ ಕೆಲಸ ಕಾರ್ಯ ಅಂತೂ ಒಳ್ಳೆಯದಿದು.